ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ನಾನು ಬಿಜಾಪುರ್ಗೆ ಹೋಗಿ ನಮ್ಮ ಮನೆ ದೇವರಿಗೆ ಒಂದು ಪೂಜೆ ಮಾಡಿಸ್ಕೊಂಬಂದೆ, ಲಗ್ನ ಪತ್ರಿಕೆ ಇಟ್ಟು. ಆಲ್ರೆಡಿ ಆ ವಿಡಿಯೋ ಎಲ್ಲ ನೀವು ನೋಡಿದ್ದೀರಾ. ನಾನು ಬಂದು ಬಿಜಾಪುರಲ್ಲಿ ಸ್ಪೆಷಲ್ ಆಗಿರೋವಂಥ ಒಂದಷ್ಟು ಐಟಮ್ ತೊಗೊಂಡು ಬಂದಿದ್ದೆ. ತೊಗೊಂಬಂದಿದ ತಕ್ಷಣ ನಾನು ವಿಡಿಯೋ ಮಾಡೋದು ಸ್ವಲ್ಪ ಡಿಲೇ ಆಯಿತು. ಯಾಕೆಂದರೆ ನಾನು ಮಗಳದು ಇನ್ವಿಟೇಷನ್ ಕೊಡೋದಕ್ಕೆ ಊರುಗಳಿಗೆಲ್ಲ ಹೋಗ್ತಾಯಿದ್ದೀನಿ. ತುಂಬ ಜನ ರಿಲೇಷನ್ಸ್ ಮನೆ, ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಈ ಒಂದು ಇನ್ವಿಟೇಷನ್ ಕೊಡೋದೇನಿದೆ ನೋಡ್ರಿ, ಅದು ತುಂಬ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಅಷ್ಟೊಂದು ಕೆಲಸ ಇರುತ್ತೆ ಆ ಇನ್ವಿಟೇಷನ್ ಕೊಡೋದು. ನಾವು ಅನ್ಕೊತೀವಿ ಬೇಗ ಬೇಗ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊತೀವಿ, ಆದರೆ ನಿಜವಾಗ್ಲೂ ಅದು ತುಂಬಾ ಕಷ್ಟ. ಆಮೇಲೆ ಬಿಜಾಪುರಲ್ಲಿ ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ, ನಾವು ಪ್ರತಿಯೊಬ್ಬರು ಮನೆಗೂ ನಾನು ಒಂದು ಲಗ್ನ ಪತ್ರಿಕೆ ಕೊಡೋದಕ್ಕೆ ಹೋದಾಗ ಅಲ್ಲಿನ ವಿಶೇಷ ಏನು ಅಂತ ಅಂದರೆ, ನಾವು ಪ್ರತಿಯೊಬ್ಬರ ಮನೆಗೆ ಕುಂಕುಮ ಕೊಡ್ಬೇಕಾದ್ರೆ ನಮಗೆ ಗಂಡು ಮಕ್ಳಿಗೂ ಅಷ್ಟೇ ಹೆಣ್ಮಕ್ಳಿಗೂ ಅಷ್ಟೇ. ಹೆಣ್ಮಕ್ಳಿಗೆ ಬಂದು ಸೀರೆ, ಆ ಒಂದು ಕುಪ್ಪಸ ಅಂದರೆ ಬ್ಲೌಸ್ ಪೀಸು ಅದನ್ನಿಟ್ಟು ಅದ್ರ ಜೊತೆ ಮೊಡ್ಲಕ್ಕಿ ಇಟ್ಟು ಅರಿಶಿನ ಕುಂಕುಮ ಕೊಡೋ ಅಭ್ಯಾಸ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಿಜ ಆ ಥರ ಸಂಪ್ರದಾಯ ಎಲ್ಲ ಇದೆ, ಅದೊಂಥರ ಏನೋ ಖುಷಿ ಕೊಡ್ತು ನಿಜವಾಗ್ಲೂ ಹೇಳಬೇಕು ಅಂದರೆ. ನಾವಿಲ್ಲಿ ಬೆಂಗಳೂರಲ್ಲೆಲ್ಲ ಫ್ಯಾಷನ್ ಏನು ಅಂತಂದರೆ ಬರ್ತಾರೆ, ಜಸ್ಟ್ ಕುಂಕುಮ ಕೊಡ್ತೀವಿ, ಒಂದು ತೆಂಗಿನಕಾಯಿ ಕೊಡ್ತೀವಿ, ಆಗಲ್ಲ. ಆದರೆ ಬಿಜಾಪುರಲ್ಲೇ ನಮ್ಮ ಭಾವ ಹೇಳ್ತಾಯಿದ್ರು, ನಮ್ಮ ಭಾವ ಬಂದು ಮಲ್ಲಿಕಾರ್ಜುನ್ ಅಂತ ಅವ್ರ ಹೆಸರು, ಅವರಿರೋದು ಪ್ರಾಪರ್ ಬಿಜಾಪುರಲ್ಲೇ. ಅವ್ರು ಹೇಳ್ತಾಯಿದ್ರು, ಇಲ್ಲ ತಂಗಿ, ಇಲ್ಲಿ ಬಿಜಾಪುರಲ್ಲೇ ಯಾರೇ ಒಂದು ಲಗ್ನ ಪತ್ರಿಕೆ ತೊಗೊಂಬಂದು ಇಟ್ಟರು ಆ ಲಗ್ನ ಪತ್ರಿಕೆ ಜೊತೆಗೆ ಅವರು ಒಂದು ಸೀರೆ, ಬ್ಲೌಸು ಇದೆಲ್ಲ ಅಲ್ಲಿನ ಸಂಪ್ರದಾಯ, ಅರಿಶಿನ ಕುಂಕುಮ ಕೊಟ್ಟೇ ಕೊಡ್ತಾರೆ. ಹಾಗೆ ಜೊತೆಲಿ ಗಂಡು ಮಕ್ಕಳು ಬಂದಿರೋ ಗಂಡು ಮಕ್ಕಳು ಕೂಡ ಒಂದು ಪ್ಯಾಂಟ್ ಪೀಸು, ಶರ್ಟು ಮತ್ತು ಒಂದು ಟೊಪ್ಪಿ. ಅಲ್ಲಿನ ಸಂಸ್ಕೃತಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ತಲೆಗೆ ಟೊಪ್ಪಿ ಹಾಕಿ ಒಂದು ಸಂಸ್ಕಾರ ಇದೆ ರೀ ಅಲ್ಲಿ. ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ ನಿಜವಾಗ್ಲೂ ನನಗೆ ಅಲ್ಲಿನ ಒಂದು ಕಲ್ಚರನ್ನ ನೋಡಿ ತುಂಬಾ ಖುಷಿ ಆಯಿತು. ಯಾಕೆಂದರೆ ಈಗಿನ ಕಾಲ, ಸೊ ಇದೇನು 2024 ಮುಗಿದೋಗಿ 25 ಬರ್ತದೆ, ಬಟ್ ಈಗಿನ ಕಾಲದಲ್ಲೂ ಅಷ್ಟೆಲ್ಲ ಸಂಸ್ಕೃತಿ ಉಳಿಸ್ಕೊಂಡಿರೋ ಆ ಒಂದು ಬಿಜಾಪುರ ಜನತೆಗಾಗಲಿ, ಆ ಬಿಜಾಪುರ್ಗಾಗಲಿ ನನ್ನ ಕಡೆಯಿಂದ ಒಂದು ದೊಡ್ಡ ನಮನ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಹಾಗೆ ಬನ್ನಿ. ಸೊ ನಾನು ಬಿಜಾಪುರಲ್ಲಿ ಬಂದು ಒಂದು ಶಾಪಿಂಗೇ ಮಾಡಿದೆ. ನಾನು ಶಾಪಿಂಗ್ ಮಾಡಿದ ತಕ್ಷಣ ನಾನು ಆ ಪ್ರಾಡಕ್ಟೆಲ್ಲ ನಿಮ್ಗೆ ತೋರಿಸ್ಬೇಕಾಯಿತು, ಆದರೆ ಖಾಲಿ ಮಾಡಿಬಿಟ್ಟೆ. ನನ್ನ ಮಗಳು ಮದುವೆ ಫಿಕ್ಸ್ ಆಗಿರೋದ್ರಿಂದ ನಾನು ಓಡಾಡೋ ಕೆಲಸ ಅದು ಇದಿರೋದ್ರಿಂದ ನಾನು ನಿಮ್ಗೆ ತೋರಿಸೋದಕ್ಕಾಗಲ್ಲ, ಸಾರಿ. ಸೊ ಅದ್ರಲ್ಲಿ ಒಂದು ಸ್ಪೆಷಲ್ ಐಟಮ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನು ಅಂತ ಅಂದರೆ ನೋಡಿ, ಇಲ್ಲಿ ಒಂದು ಮಸಾಲ ಖಾರ ಅಂತ ಇದೆ. ಇದು ಬಂದು ನಾನು ಬಿಜಾಪುರಲ್ಲೇ ಒಂದು ಮಾರ್ಟಲ್ಲಿ ತೊಗೊಂಡಿದ್ದು. ಯಾಕೆಂದರೆ ನೀವು ಬಿಜಾಪುರಲ್ಲಿ ಹೋಗ್ಬಿಟ್ಟು ಯಾವುದೇ ಒಂದು ಮಾಲಲ್ಲಾಗಲಿ, ಒಂದು ಮಾರ್ಟಲ್ಲಾಗಲಿ, ಇಲ್ಲ ಒಂದು ಸಣ್ಣ ಪುಟ್ಟ ಅಂಗಡಿಲಿ ಹೋಗಿ ಕೇಳಿದ್ರು ಈ ಒಂದು ಪ್ರಾಡಕ್ಟು ನಿಮ್ಗೆ ಸಿಗುತ್ತೆ ಅಂತೆ. ಏನು ಅಂದರೆ ಮಸಾಲ ಖಾರ ಅಂತ. ಇದು ಬಂದು ನಾನು ಒಂದು 5ರಿಂದ 6 kg ತೊಗೊಂಡು ಬಂದಿದ್ದೆ. ಅಕ್ಕಗೆ, ಅಮ್ಮಗೆ, ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು, ಅವ್ರಿಗೆಲ್ಲ ಕೊಟ್ಟೆ. ಸೊ ಕೊನೆಗೆ ನಾನು 2 kg ಇಟ್ಕೊಂಡೆ ಈ ಮಸಾಲ ಖಾರ. 1 kg ಮಸಾಲ ಪ್ಯಾಕೆಟ್ನ ನಾನು ಓಪನ್ ಮಾಡಿ ನೋಡಿ, ಇಲ್ಲಿ ನಾನು ಒಂದು ಬಾಟಲಲ್ಲಿ ಹಾಕಿದ್ದೀನಿ, ಒಂದು ಬಾಟಲ್ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಈ ಮಸಾಲ ಖಾರ ನೋಡ್ಬೋದು ನೀವೇ. ನೋಡಿ, ಇದು ಓಪನ್ ಮಾಡ್ತಾರಂಗೆ ಇದ್ರ ಸುವಾಸನೆ ಗಮ್ಮಂತ ಇದೆ, ಇದ್ರ ಪರಿಮಳ ಅಷ್ಟು ಗಮ್ಮಂತ ಇದೆ, ಸಖತ್ತಾಗಿದೆ ಇದು. ಇದಕ್ಕೆ ಬಂದು ನನಗೆ ಗೊತ್ತಿಲ್ಲ ಅದರೊಳಗೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಅಂತ, ಆದರೆ ಬಿಜಾಪುರಲ್ಲೇ ಅಕ್ಕ ಹೇಳ್ತಾಯಿದ್ರು ಇದಕ್ಕೆ ಬಂದು ಈರುಳ್ಳಿ, ಈ ಬೆಳ್ಳುಳ್ಳಿ, ಆಮೇಲೆ ಈ ಕೊಬ್ಬರಿ, ಆಮೇಲೆ ಏನೋ ಅರಿಶಿನ, ಚಕ್ಕೆ, ಲವಂಗ ಇದನ್ನೆಲ್ಲ ಬಂದು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾರಂತೆ. ಫ್ರೈ ಮಾಡಿ ಇದಕ್ಕೆ ಬಂದು ಸ್ಪೆಷಲಾಗಿ ಮಿಷಿನ್ ಬರುತ್ತಂತೆ, ಖಾರ ಕುಟ್ಟೋದೇ ಒಂದು ಮಿಷಿನ್ ಬರುತ್ತಂತ. ಆ ಖಾರ ಕುಟ್ಟೋ ಮಿಷಿನಲ್ಲಿ ಹೋಗಿ ಕುಟ್ಟಿಸ್ಕೊಂಡು ಮಾಡೋ ಅಂಥ ಒಂದು ಮಸಾಲ ಖಾರ. ಈ ಮಸಾಲ ಖಾರ ಎಲ್ಲ ಏನಂತಕ್ಕೆ ಬಳಸ್ತಾರೆ ಅಂತಂದರೆ, ಈಗ ನೀವು ಚಪಾತಿ ಮಾಡ್ತೀರಾ, ಜೋಳದ ರೊಟ್ಟಿಗಂತೂ ಈ ಒಂದು ಮಸಾಲ ಖಾರಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಿಂದ್ರೂ ಅಷ್ಟು ಟೇಸ್ಟ್ ಇರುತ್ತೆ. ಅದಕ್ಕೆ ಒಂದು ಪಲ್ಯಗಳು ಏನು ಮಾಡ್ತೀವಿ ನಾವು ಜೋಳದ ರೊಟ್ಟಿಗೆ, ಆ ಪಲ್ಯಗಳಿಗೆ ಈ ಒಂದು ಮಸಾಲ ಹಾಕ್ಕೊಂತಿದ್ರೆ ಸಖತ್ತಾಗಿರುತ್ತೆ. 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತೀರಾ, ಆ ಥರ ಟೇಸ್ಟ್ ಇರುತ್ತೆ. ಸೊ ಇಲ್ಲಿ ನಾವೆಲ್ಲ ಜೋಳದ ರೊಟ್ಟಿ ಮಾಡೋದಕ್ಕೆ ಬಂದಿಲ್ಲ ಅಂದರೆ ಚಪಾತಿಗೆ ಯೂಸ್ ಮಾಡ್ಬೋದು. ನಾವು ಚಪಾತಿಗೆ ಏನೇ ಒಂದು ಗ್ರೇವಿ ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಈಗ ಜಸ್ಟ್ ಒಂದು ಬದನೆಕಾಯಿ ಪಲ್ಯ ತೊಗೊಳ್ಳಿ, ಹೀರೆಕಾಯಿ ಪಲ್ಯ ತೊಗೊಳ್ಳಿ, ಆ ಪಲ್ಯ ಮಾಡ್ಬೇಕಾದ್ರೆ ಈ ಒಂದು ಖಾರನ ಒಂದೇ ಒಂದು ಸ್ಪೂನು ಇಲ್ಲ 2 ಸ್ಪೂನು ನಿಮಗೆ ಎಷ್ಟು ಖಾರ ಬೇಕು ಅನಿಸುತ್ತೋ ಅಷ್ಟು ಖಾರದ ತಕ್ಕನಾಗಿ ಹಾಕ್ಕೊಂಡು ನೀವು ಈ ಒಂದು ಮಸಾಲ ಖಾರನ ಹಾಕ್ಬಿಟ್ಟು, ಹೀರೆಕಾಯಿ ಪಲ್ಯ ಆಗಲಿ, ಬದನೆಕಾಯಿ ಪಲ್ಯ ಆಗಲಿ, ಇಲ್ಲ ಅಲ್ಲಿ ಬಂದು ಮಡಿಕೆ ಕಾಳು ಅಂತ ಬರುತ್ತೆ, ಅದು ಸೇಮ್ ನೋಡೋದಕ್ಕೆ ಹೆಸರು ಕಾಳು ಥರ ಇರುತ್ತೆ, ಆದರೆ ಹೆಸರು ಕಾಳಲ್ಲ, ಮಡಿಕೆ ಕಾಳು ಅಂತ ಹೇಳ್ತಾರಂತೆ. ಅದು ಮೊಳಕೆ ಕಟ್ಟಿ ಒಂದು ಪಲ್ಯ ಮಾಡ್ತಾರೆ. ಆಹಾ, ಸಕ್ಕತ್ತಾಗಿರುತ್ತೆ ಟೇಸ್ಟು, ತುಂಬ ಚೆನ್ನಾಗಿತ್ತು. ನಾನು ಕೂಡ ಅಲ್ಲಿ ಹೋದೆ, ಅಕ್ಕ ಮನೇಲಿ ಒಳ್ಳೆ ಒಂದು ಜೋಳದ ರೊಟ್ಟಿ ಊಟ ಮಾಡಿದೆ, ಮತ್ತು ಹುಗ್ಗಿ ಕೂಡ ಮಾಡಿಕೊಟ್ಟಿದ್ರು, ಹುಗ್ಗಿ ಕೂಡ ಸಕ್ಕತ್ತಾಗಿತ್ತು. ಸೊ ಈ ಒಂದು ಮಸಾಲ ಖಾರ
ನೋಡಿ ನೀವು ಯಾರಾದರೂ ಬಿಜಾಪುರ್ಗೆ ಹೋದರೆ ಖಂಡಿತ ನೀವು ಕೂಡ ಈ ಒಂದು ಮಸಾಲ ಖಾರನ ತರಿಸ್ಕೊಳ್ಳಿ. ಯಾಕಂದರೆ ನಮ್ಮ ಒಂದು ಬೆಂಗಳೂರಲ್ಲಿ ಈ ಒಂದು ಮಸಾಲ ಖಾರ ಸಿಕ್ಕಿಲ್ಲ. ನಾನು ತುಂಬ ಕಡೆ ವಿಚಾರಿಸಿದ್ದೀನಿ, ತುಂಬ ಕಡೆ ಹೋಗಿದ್ದೀನಿ. ಆದರೆ ಒಂದೆರಡು ಅಂಗಡಿ ಕಡೆ ನನಗೆ ಮಸಾಲ ಖಾರ ಅಂತ ಕೊಟ್ಟರು, ಬಟ್ ನೋ ಟೇಸ್ಟ್. ನಾನು ಟೇಸ್ಟ್ ಕಾಂಪ್ರಮೈಸ್ ಆಗಲಿಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರಲಿಲ್ಲ. ಬಟ್ ಅಲ್ಲಿನ ಖಾರ ಇದೆ ನೋಡಿ, ಸಕ್ಕತ್ತಾಗಿದೆ. ಯಾರಿಗೆಲ್ಲ ಬೇಕು ಬಿಜಾಪುರ್ಗೆ ಹೋದಾಗ ನೀವು ತರಿಸ್ಕೊಳ್ಳಿ. ಇಲ್ಲಾಂದರೆ ಗೂಗಲ್ ಚೆಕ್ ಮಾಡಿ, ಮಸಾಲ ಖಾರ ಬೇಕು ಅಂತ ಆನ್ಲೈನಲ್ಲಿ ಸಿಗುತ್ತೆ, ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ. ಮಸಾಲ ಖಾರ ತರಿಸಿ ಎಣ್ಣೆ ಬದನೆಕಾಯಿ ಗೊಜ್ಜು ಮಾಡ್ತೀರಾ, ಬದನೆಕಾಯಿ ಗೊಜ್ಜು ಮಾಡ್ತೀರಾ, ಹೀರೆಕಾಯಿ ಗೊಜ್ಜು ಮಾಡ್ತೀರಾ, ಇಲ್ಲ ಬರೀ ಬೇಳೆ ಸಾರು ಮಾಡ್ತೀರಾ, ಆ ಥರ ಬೇಳೆ ಸಾರಿಗೂ ಹಾಕ್ಕೋಬೋದು. ಬಟ್ ಆಸಮ್ ಆಗಿದೆ ಈ ಪೌಡರ್. ಸೊ ನನಗಿಷ್ಟ ಆಯಿತು, ಅದಕ್ಕೆ ನನ್ನ ಕುಟುಂಬದವ್ರಿಗೂ ಹೇಳೋಣ ಅಂತ ನಾನು ವೀಡಿಯೋ ಮಾಡಿದೆ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.